ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಬರುವ ಅಧಿಕ ಮಾಸದ ನಿಮಿತ್ತ ಏನೇನು ಮಾಡಬೇಕು ಅಂತ ಸಿದ್ಧರಾದ ಎಲ್ಲ ಭಗವದ್ಭಕ್ತರಿಗೂ ನನ್ನ ಹಾರ್ದಿಕ ಶುಭ ಕಾಮನೆಗಳು. ಅತ್ಯಂತ ಶ್ರೇಷ್ಠವಾದ ಮಾಸ ಅದು ಪುರುಷೋತ್ತಮ ಮಾಸ, ಅರ್ಥಾತ್ ಅಧಿಕ ಮಾಸ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಈ ಪುರುಷೋತ್ತಮ ಮಾಸದ ನಿಯಾಮಕನಾಗಿದ್ದಾನೆ. ಯಾರು ಈ ಪುರುಷೋತ್ತಮ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಾರೋ ಅಂಥವರಿಗೆ ನಾನು ಬೇಗನೆ ಒಲಿತೇನೆ ಅಂತ ಭಗವಂತ ಹೇಳುತ್ತಾನೆ. ಉಳಿದ ತಿಂಗಳುಗಳಲ್ಲಿ ಮಾಡಿರ್ತಕ್ಕಂತಹ ದಾನ ಧರ್ಮಾದಿಗಳನ್ನು ಮಾಡಿರ್ತಕ್ಕಂತಹ ಭಕ್ತರಿಗೆ ನಾನು ತಡವಾಗಿ ಕೆಲವೊಮ್ಮೆ ಅನುಗ್ರಹವನ್ನು ಮಾಡಬಹುದು. ಆದರೆ ನನ್ನ ಭಕ್ತರು ಅಂದರೆ ಪುರುಷೋತ್ತಮ ಮಾಸದ ಭಕ್ತರು, ಅಧಿಕ ಮಾಸದ ಭಕ್ತರು ಏನು ದಾನ ಧರ್ಮಾದಿಗಳನ್ನು ಮಾಡುತ್ತಾರೋ ಅದನ್ನು ನಾನು ಪೂರೈಸುವುದರಲ್ಲಿ ಎಂದೂ ಕೂಡ ವಿಳಂಬನೆಯನ್ನು ಮಾಡುವುದಿಲ್ಲ ಅಂತಾನೆ. ಮದಾರಾಧನತೋ ವಿಷ್ಣು ಮದೀಯಾರಾಧನಂ ಪ್ರಿಯಂ ಮದ್ಭಕ್ತ ಕಾಮನಾದಾನೆ ವಿಳಂಬೇಹಂ ಕದಾಚನ ಅಂತಾನೆ ಭಗವಂತ. ಯಾವತ್ತೂ ಕೂಡ ಅವರಿಗೆ ನಾನು ವಿಳಂಬವನ್ನು ಮಾಡುವುದಿಲ್ಲ. ಮದೀಯ ಮಾಸ ಭಕ್ತಾನ ನ ವಿಳಂಬ ಕದಾಚನ. ಅವರಿಗೆಂದು ಕೂಡ ಉಳಿದ ಮಾಸಗಳಲ್ಲಿ ಮಾಡಿದವರಿಗೆ ಸ್ವಲ್ಪ ವಿಳಂಬ ಮಾಡಬಹುದು, ಆದರೆ ಈ ಅಧಿಕ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದವರಿಗೆ ನಾನು ಯಾವತ್ತೂ ಕೂಡ ವಿಳಂಬ ಮಾಡೋದಿಲ್ಲ. ಅವರ ಅಪೇಕ್ಷೆಗಳನ್ನು ಈಡೇರಿಸ್ತೇನೆ. ಯಾರಿಗೆ ಸೌಭಾಗ್ಯ ಬೇಕೋ ಅವರಿಗೆ ಸೌಭಾಗ್ಯವನ್ನು ಕೊಡ್ತೇನೆ, ಯಾರಿಗೆ ಸಂತಾನ ಬೇಕೋ ಅಂಥವರಿಗೆ ಸಂತಾನವನ್ನು ಕೊಡ್ತೇನೆ, ದರಿದ್ರರಿಗೆ ಒಳ್ಳೆ ಸಂಪತ್ತನ್ನು ಕೊಡ್ತೇನೆ, ಪುತ್ರ ಪೌತ್ರಾದಿಗಳಿಂದ ಅವರು ಸುಖ ಸಮೃದ್ಧಿಯನ್ನು ಹೊಂದಬೇಕು. ಆ ಕ್ರಮದಲ್ಲಿ ನಾನು ಅನುಗ್ರಹವನ್ನು ಮಾಡುತ್ತೇನೆ ಅಂತ ಭಗವಂತ ತಿಳಿಸ್ತಾನೆ. ಇಂತಹ ಅಧಿಕ ಮಾಸದಲ್ಲಿ ಅಪೂಪದಾನ ಸರ್ವಶ್ರೇಷ್ಠ. ಛಿದ್ರವಾದ ಅಪೂಪವನ್ನು ದಾನ ಮಾಡಬೇಕು. ಎಣ್ಣೆಯಲ್ಲಿ ಕರೆದದ್ದಲ್ಲ, ತುಪ್ಪದಿಂದಲೇ ಕರೆದಿರತಕ್ಕಂತಹ ಅಪೂಪವನ್ನು ದಾನ ಮಾಡಿ ಕೊಡಬೇಕು. ಅದು ಸರ್ವೋತ್ಕೃಷ್ಟ. ಇನ್ನು ಒಂದೊಂದು ತಿಥಿಗೂ ಒಂದೊಂದು ದಾನಗಳನ್ನು ತಿಳಿಸಿದ್ದಾರೆ. ಒಟ್ಟಾರೆ ಈ ಪುರುಷೋತ್ತಮ ಮಾಸದಲ್ಲಿ ಎರಡು ಪಕ್ಷಗಳು, ಒಂದು ಶುಕ್ಲ ಪಕ್ಷ ಮತ್ತೊಂದು ಕೃಷ್ಣ ಪಕ್ಷ. ಈ ಶುಕ್ಲ ಪಕ್ಷದ ಪ್ರತಿಪದ ದ್ವಿತೀಯ ತೃತೀಯದಂದು ಯಾವುಗಳನ್ನು ದಾನ ಮಾಡಬೇಕು, ಕೃಷ್ಣ ಪಕ್ಷದ ಪ್ರತಿಪದ ದ್ವಿತೀಯ ತೃತೀಯಗಳಲ್ಲಿ ಯಾವುಗಳನ್ನು ದಾನ ಮಾಡಬೇಕು ಅಂತಲೂ ಕೂಡ ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಆ ವಿಷಯವನ್ನು ನಾನೀಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಪ್ರಿಂಟ್ ಏನಿದೆ ಆ ಪ್ರಿಂಟನ್ನು ಕೂಡ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಮೂಲಕ ಕಳಿಸಿರ್ತೇವೆ. ಅದನ್ನು ನೋಡಲಿಕ್ಕಾಗದೇ ಇದ್ದವರು ನಾನೀಗೇನು ಹೇಳ್ತೇನೆ ಅದನ್ನು ಗಮನವಿಟ್ಟು ಕೇಳಿ ಬರ್ಕೊಳ್ಳಿಕ್ಕೂ ಕೂಡ ಅಡ್ಡಿಯಿಲ್ಲ. ಅಧಿಕ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾ ದಿನ ಕೊಡಬೇಕಾದ ದಾನ ಅರಿಶಿಣ ಕುಂಕುಮ, ದ್ವಿತೀಯ ಗೋಪಿಚಂದನ ಮತ್ತು ಪಂಚಮುದ್ರೆಗಳನ್ನು, ತೃತೀಯ ಕೊಬ್ಬರಿ ಮತ್ತು ಸಕ್ರಿಯ ಜೊತೆಗೆ ಕೊಡಬೇಕು, ಚತುರ್ಥಿ ನಿಂಬೆಹಣ್ಣು ಸಕ್ರೆ ಯಾಲಕ್ಕಿ, ಪಂಚಮಿ ದಿವಸ ಅಕ್ಕಿಯ ಜೊತೆಗೆ ಬೆಲ್ಲ, ಅಕ್ಕಿ ಬೆಲ್ಲ, ಷಷ್ಠಿ ದಿವಸ ಹಾಲು ಮತ್ತು ಮೊಸರು, ಸಪ್ತಮಿ ದಿವಸ ವಿವಿಧ ಹಣ್ಣುಗಳನ್ನು ಕೊಡಬೇಕು, ಅಷ್ಟಮಿ ದಿವಸ ಒಣಗಿದ ಫಲಗಳನ್ನು ಕೊಡಬೇಕು, ನವಮಿ ದಿವಸ ನಾನಾ ವಿಧದ ಬೇಳೆಗಳನ್ನು ಕೊಡಬೇಕು. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಅಂತ ಹೀಗೇನು ಬೇಳೆಗಳಿರ್ತಾವೋ ನಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಳೆಗಳನ್ನು ದಾನವಾಗಿ ಕೊಡಬೇಕು. ದಶಮಿಯ ದಿವಸ ಶೂರ್ಪದಾನವನ್ನು ಮಾಡೋದಾದರೆ ವಾಸ್ತವಿಕವಾಗಿ ಏಕಾದಶಿ ಮತ್ತು ಯಾವ ವಿಧವಾದ ದಾನಗಳನ್ನು ಆ ರೀತಿಯಾಗಿ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ವಿಶೇಷವಾಗಿ ಯಾವುದಾದರೂ ಮಂಗಲ ದ್ರವ್ಯಗಳನ್ನು ಏಕಾದಶಿ ನಿಮಿತ್ತಕವಾಗಿ ದ್ವಾದಶಿಯ ದಿವಸವೇ ಏಕಾದಶಿ ದ್ವಾದಶಿ ಎರಡನ್ನೂ ಇಟ್ಟುಕೊಂಡು ಅವಶ್ಯವಾಗಿ ಮಂಗಲ ದ್ರವ್ಯಗಳನ್ನು ದಾನ ಮಾಡಬಹುದು. ತ್ರಯೋದಶಿ ದಿವಸ ತುಳಸಿ ವೃಕ್ಷವನ್ನು ದಾನ ಮಾಡಿದರೆ, ಚತುರ್ದಶಿಯ ದಿವಸ ಶುಕ್ಲ ಪಕ್ಷದ ಚತುರ್ದಶಿಯ ದಿವಸ ನಾನಾ ವಿಧದ ಹೂವುಗಳನ್ನು ದಾನ ಮಾಡಬೇಕು. ಇನ್ನು ಹುಣ್ಣಿಮೆಯ ದಿವಸ ಯಾವುದಾದರೂ ಗ್ರಂಥವನ್ನು ಅಥವಾ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಬೇಕಾಗಿರ್ತಕ್ಕಂತಹ ನೋಟ ಪುಸ್ತಕಗಳನ್ನು
ಪೆನ್ನು ಮೊದಲಾದ ಸಾಮಗ್ರಿಗಳನ್ನು, ಲೇಖನಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ದಾನವಾಗಿ ಕೊಡಬೇಕು ಅಂತ ತಿಳಿಸಿಕೊಡುತ್ತಾರೆ. ಕೃಷ್ಣ ಪಕ್ಷದ ಪ್ರತಿಪದ ಯಾವುದೇ ತರಕಾರಿಗಳನ್ನು ಕೊಡಬೇಕು. ದ್ವಿತೀಯ ದಿವಸ ದೇವರ ಪೂಜೆಗೆ ಉಪಯುಕ್ತವಾದ ಪೂಜಾ ಪಾತ್ರೆಗಳನ್ನು ದಾನ ಮಾಡಬೇಕು. ತೃತೀಯ ದಿವಸ ಛತ್ರ ಚಾಮರಗಳನ್ನು ದಾನ ಮಾಡಬೇಕು. ಚತುರ್ಥಿಯ ದಿವಸ, ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಪಾದರಕ್ಷೆಗಳನ್ನು ದಾನ ಮಾಡಬೇಕು. ಪಂಚಮಿ ದಿವಸ ಗಿಡಗಳು, ದೊಡ್ಡ ಮರಗಳಾಗ್ತಕ್ಕಂತಹ ಮಾವಿನ ಮರ, ಹಲಸಿನ ಮರ, ಹೀಗೆ ಮೊದಲಾದ ದೊಡ್ಡ ಮರಗಳೇನಾಗ್ತಾವೋ ಆ ಮರಗಳಾಗತಕ್ಕಂತಹ ಗಿಡಗಳನ್ನು, ಚಿಕ್ಕ ಗಿಡಗಳನ್ನು ದಾನ ಕೊಡಬೇಕು. ದಾನ ಇಸ್ಕೊಂಡವರು ಆ ವೃಕ್ಷಗಳನ್ನು ಬೆಳೆಸಬೇಕು. ಆ ವೃಕ್ಷ ಹೇಗೆ ಬೆಳೀತದೋ ಹಾಗೆ ದಾನ ಕೊಟ್ಟವರ, ಪಡೆದವರ ಸಂತಾನವೂ ಕೂಡ ಅಷ್ಟು ಅಭಿವೃದ್ಧಿಯಾಗಿ ಬೆಳೀತದೆ. ಹೀಗಾಗಿ ಪಂಚಮಿಯ ದಿವಸ ವೃಕ್ಷವಾಗುವ ಗಿಡಗಳನ್ನು ದಾನ ಮಾಡಬೇಕು. ಷಷ್ಠಿಯ ದಿವಸ ದೀಪಸ್ತಂಭದ ದಾನವನ್ನು ಮಾಡಬೇಕು. ಅಷ್ಟಮಿಯ ದಿವಸ ತುಪ್ಪ ಮತ್ತು ಜೇನುತುಪ್ಪ ಇವುಗಳನ್ನು ದಾನ ಮಾಡಬೇಕು. ನವಮಿ ದಿವಸ ಅಡಿಗೆಗೆ ಬೇಕಾಗತಕ್ಕಂತಹ ಪಾತ್ರೆಗಳು ಏನಿರ್ತಾವೋ ಅಂತಹ ಪಾತ್ರೆಗಳನ್ನು ದಾನ ಮಾಡಬೇಕು. ದಶಮಿ ದಿವಸ, ಕೃಷ್ಣ ಪಕ್ಷದ ದಶಮಿ ದಿವಸ ಭಗವಂತನ ಯಾವುದಾದರೂ ಒಂದು ಪ್ರತಿಮೆ ಜೊತೆಗೆ ಲಕ್ಷ್ಮೀದೇವಿಯ, ಚಂದ್ರಾದಿಗಳ ದಿವ್ಯ ಸನ್ನಿಧಾನವಿರುವ ಶಂಖವನ್ನು ದಾನ ಮಾಡಬೇಕು. ಏಕಾದಶಿ ಮತ್ತು ದ್ವಾದಶಿ ಹಾಗೇನೆ ಒಳ್ಳೆ ಸುಗಂಧ ದ್ರವ್ಯಗಳನ್ನು ಕೊಡಬೇಕು. ಏಕಾದಶಿಯ ದಿವಸ ಕೊಡಬಾರದು. ಏಕಾದಶಿಯ ಹೆಸರಿನಲ್ಲಿ ದ್ವಾದಶಿಯ ದಿವಸ ಸುಗಂಧ ದ್ರವ್ಯಗಳನ್ನು ಕೊಡಬೇಕು. ತ್ರಯೋದಶಿ ದಿವಸ ಅವಲಕ್ಕಿ ಜೊತೆಗೆ ಬೆಲ್ಲವನ್ನು ದಾನ ಮಾಡಿದರೆ, ಚತುರ್ದಶಿಯ ದಿವಸ ಹತ್ತಿ ಜೊತೆಗೆ ಮಂಗಳಾರತಿ ಮಾಡಲಿಕ್ಕೆ ಉಪಯುಕ್ತವಾದ ಬತ್ತಿ ಅಥವಾ ದೀಪ ಹಚ್ಚಲಿಕ್ಕಾಗಿ ಬೇಕಾಗಿರತಕ್ಕಂತಹ ಬತ್ತಿಯನ್ನು ದಾನ ಮಾಡಬೇಕು. ಅಮಾವಾಸ್ಯೆಯ ದಿವಸ ಎಳ್ಳನ್ನು ದಾನ ಮಾಡಬೇಕು. ಮತ್ತು ಮಾರನೇ ಅಂದರೆ ಈ ಮಾಸ ಮುಗೀತದೆ, ಅಧಿಕ ಮಾಸ ಮುಗೀತದೆ, ಶುದ್ಧವಾದ ನಿಜಮಾಸ ಬರುತ್ತದೆ. ಆ ನಿಜಮಾಸದ ಶುದ್ಧವಾದ ಪ್ರತಿಪದಾ ದಿವಸ ಎಲ್ಲವನ್ನೂ ಕೂಡ ಇದೇನೇನು ದಾನ ಮಾಡಿರ್ತೇವೆ ಇದರಲ್ಲಿ ಸಾಧ್ಯವಾದದ್ದೆಲ್ಲವನ್ನೂ ಕೂಡ ದಾನ ಮಾಡಬೇಕು ಅಂತ ತಿಳಿಸ್ತಾರೆ. ಹೇಳಿದ ಪದಾರ್ಥಗಳು ಯಾವುವು ತುಟ್ಟಿಯ ಪದಾರ್ಥಗಳಲ್ಲ, ಅತ್ಯಂತ ಬಹಳ ಸೋವಿ ಇರತಕ್ಕಂಥ ಪದಾರ್ಥಗಳು. ಆ ಪದಾರ್ಥಗಳನ್ನು ದಾನ ಮಾಡಿ, ಯೋಗ್ಯರಿಗೆ ದಾನ ಮಾಡಿ ನಾವು ಸತ್ಫಲವನ್ನು ಹೊಂದೋಣ ಎಂಬುದಾಗಿ ತಿಳಿಸ್ತಾ, ಒಂದು ಎಚ್ಚರಿಕೆ ಇರಲಿ, ನಾವು ದಾನ ಮಾಡುವಾಗ ನೇರವಾಗಿ ಯಾರಿಗೆ ದಾನ ಮಾಡ್ತೇವೆ ಅವರಿಗೇ ಅಲ್ಲ, ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ದಾನ ಮಾಡೋದಿರುತ್ತದೆ. ಹಾಗೆ ಅನುಸಂಧಾನವನ್ನು ಮಾಡಿಕೊಂಡು ದಾನವನ್ನು ಮಾಡೋಣ. ಎಲ್ಲರೂ ಅಧಿಕ ಮಾಸವನ್ನು ಅತ್ಯಂತ ವೈಭವದಿಂದ ಆಚರಿಸೋಣ. ವಂದನೆಗಳು. ಮತ್ತೊಂದು ಸಂತೋಷದ ಸಂಗತಿ, ನವಲೂರಿನಲ್ಲಿರುವ ಕಾಮಧೇನು ಕ್ಷೇತ್ರ ಶ್ರೀ ಆಚಾರ್ಯಧಾಮದಲ್ಲಿ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ವಾಜರಾಜ ಗುರು ಸಾರ್ವಭೌಮರ, ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ, ಶ್ರೀ ಸತ್ಯಬೋಧ ಗುರು ಸಾರ್ವಭೌಮರ ಮೃತ್ತಿಕಾ ಬೃಂದಾವನ ಇರುವ ವಿಷಯ ತಮಗೆಲ್ಲ ತಿಳಿದೇ ಇದೆ. ವೈಭವದಿಂದ ಶ್ರೀಮದ್ ವಾಜರಾಜ ಗುರು ಸಾರ್ವಭೌಮರ ಮತ್ತು ಶ್ರೀ ಸತ್ಯಬೋಧ ಗುರು ಸಾರ್ವಭೌಮರ ಆರಾಧನೆಯನ್ನು ಮಾಡ್ತಾ ಇದ್ದದ್ದು ತಮ್ಮ ಗಮನಕ್ಕಿದೆ. ಆ ಆರಾಧನೆಯ ಸುಸಂದರ್ಭದಲ್ಲಿ ಬಂದ ಭಕ್ತರಿಗೆ ಭೋಜನಕ್ಕಾಗಿ ಅಂಥೇಳಿ ಬೋಧರಾಜ ಸಭಾಭವನವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಯಥಾಶಕ್ತಿಯಾಗಿ ನೀವು ಈ ಅಧಿಕ ಮಾಸದಲ್ಲಿ ದಾನವನ್ನು ಮಾಡಿ ಅಧಿಕವಾದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಬೋಧರಾಜ ಸಭಾಭವನ ಬಂದ ಭಕ್ತರಿಗಾಗಿ ಅಂಥೇಳಿ, ಅವರ ಭೋಜನಕ್ಕಾಗಿ ಅಂಥೇಳಿ ಕಟ್ಟುವ ಬೋಧರಾಜ ಸಭಾಭವನ. ಮತ್ತೊಂದು ಶ್ರೀ ಹಯಗ್ರೀವ ಪೂಜಾ ಕಟ್ಟೆ, ಅವತ್ತಿನ ದಿವಸ ಪೂಜೆ ಮಾಡಲಿಕ್ಕಾಗಿ ಅಂಥೇಳಿ ವಿಶೇಷವಾಗಿ ಎಲ್ಲರಿಗೂ ದರ್ಶನದ ಸೌಭಾಗ್ಯ ಕಲ್ಪಿಸಬೇಕು ಅನ್ನೋ ಕಾರಣದಿಂದಾಗಿ ಒಂದು ಪೂಜಾ ಕಟ್ಟೆ, ಅದುವೇ ಶ್ರೀ ಹಯಗ್ರೀವ ಪೂಜಾ ಕಟ್ಟೆ. ಈ ಎರಡೂ ನಿರ್ಮಾಣ ಆಗಲಿಕ್ಕಾಗಿ ಅಂತ ತಾವು ಶುದ್ಧವಾದ ಮನಸ್ಸಿನಿಂದ ಯಥಾಶಕ್ತಿ ಭಗವಂತ ನಿಮಗೆಷ್ಟು ಪ್ರೇರಣೆ ಮಾಡ್ತಾನೋ ಅಷ್ಟನ್ನು ನಿಮಗೆ ಮೇಲೆ ತಿಳಿಸಿದ ನಂಬರಿಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ಒಳ್ಳೆಯ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತೇನೆ. ವಂದನೆಗಳು.